ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ಅಂತ ಹೇಳಿದ್ರೆ ಏನು ನೋಡಿ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಏನು, ಎಕ್ಸಾಮಿನೇಷನ್ ಸೆಂಟರ್ಸ್ ಯಾವ್ಯಾವ್ದಿರುತ್ತೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ, ಅಕಾಡೆಮಿಕ್ ಎಲಿಜಿಬಿಲಿಟಿ ಹೇಗಿರುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ ಏನು, ಮೆರಿಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಾರೆ, ಅದಾದ್ಮೇಲೆ ಕೆರಿಯರ್ ಆಪರ್ಚುನಿಟೀಸ್ಗಳು ಏನೇನಿರುತ್ತೆ, ಈ ತರದ ಕಂಪ್ಲೀಟ್ ಮಾಹಿತಿಯನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 29ನೇ ತಾರೀಕು. ಹಾಗೇನೆ ಅದರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಡೆಯುತ್ತದೆ. ನೋಡಿ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಬರೀ ಅಗ್ರಿಕಲ್ಚರ್ ಒಂದೇ ಅಲ್ಲ, ಅದರ ಜೊತೆಗೆ ಬೇಕಾದಷ್ಟು ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿದೆ. ಬೇರೆ ಬೇರೆ ರೀತಿಯಾದಂತಹ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿದೆ. ಆ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳು ಯಾವ್ಯಾವುದು ಅಂದ್ರೆ ವೆಟರ್ನರಿ ಸೈನ್ಸ್ ಇರಬಹುದು, ಅಥವಾ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, BSc ಇನ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರಬಹುದು, ಅಥವಾ BSc ಕಮ್ಯುನಿಟಿ ಸೈನ್ಸ್ ಇರಬಹುದು, ಫಿಶರಿ ಇರಬಹುದು, ಸೆರಿಕಲ್ಚರ್ ಇರಬಹುದು, ಓಕೆ, ಬಿಟೆಕ್ ಇರಬಹುದು. ಓಕೆ, ಬಿಟೆಕ್ ಅಲ್ಲಿ ಮತ್ತೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಇಂಜಿನಿಯರಿಂಗ್, ಫುಡ್ ಟೆಕ್ನಾಲಜಿ ಸೈನ್ಸಸ್, ಡೈರಿ ಟೆಕ್ನಾಲಜಿ ಅಥವಾ ಬಯೋಟೆಕ್ನಾಲಜಿ, ಈ ಎಲ್ಲಾ ಕೋರ್ಸ್ಗಳು ಕೂಡ ಫಾರ್ಮ್ ಸೈನ್ಸ್ ಕೋರ್ಸಸ್ ಗಳ ಅಂಡರ್ ಅಲ್ಲೇ ಬರುತ್ತೆ. ಸೊ ನೀವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬರಿತಾ ಇದ್ದೀರಿ ಅಂತ ಹೇಳಿದ್ರೆ ಆ ಒಂದು ಎಕ್ಸಾಮಿನೇಷನ್ ಈ ಎಲ್ಲಾ ಕೋರ್ಸ್ಗಳಿಗೂ ಅಪ್ಲೈ ಆಗುತ್ತೆ. ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡೋದು ಯಾರು ಅಂತ ಹೇಳಿದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಆ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮುಖಾಂತರ ಯಾರು ಅಗ್ರಿಕಲ್ಚರ್ ಕೋಟಾ ಮೇಲೆ ಫಾರ್ಮ್ ಸೈನ್ಸ್ ಕೋರ್ಸಸ್ ಗಳಿಗೆ ಅಡ್ಮಿಷನ್ ತಗೋಬೇಕು ಅಂತ ಇದಾರೋ ಅವರಿಗೋಸ್ಕರ ನಡೆಸುವಂತಹ ಒಂದು ಎಂಟ್ರೆನ್ಸ್ ಎಕ್ಸಾಮ್. ಸೊ ಆಯ್ತು, ಹಾಗಿದ್ರೆ ಈ ಫಾರ್ಮ್ ಸೈನ್ಸಸ್ ಯೂನಿವರ್ಸಿಟೀಸ್ಗಳು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂತ ಕೇಳಿದ್ರೆ ನೋಡಿ, ಮೊದಲನೇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ, ಎರಡನೇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರಲ್ಲಿದೆ, ಅಂಡ್ ಮೂರನೇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೆಂಗಳೂರು. ಸೊ 3 ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ಗಳಾಯ್ತು. ನೆಕ್ಸ್ಟ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಅಂಡ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಶಿವಮೊಗ್ಗ. ಸೊ ಶಿವಮೊಗ್ಗದಲ್ಲಿ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಎರಡು ಕೂಡ ಇದೆ. ಇನ್ನು 5ನೇದು ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸಸ್, ಇಲ್ಲಿ ಜಸ್ಟ್ ಹಾರ್ಟಿಕಲ್ಚರ್ ಮಾತ್ರ, ಬಾಗಲಕೋಟೆನಲ್ಲಿದೆ. ಅಂಡ್ 6ನೇದು ಕರ್ನಾಟಕ ವೆಟರ್ನರಿ ಅಂಡ್ ಫಿಶರಿ ಸೈನ್ಸಸ್ ಯೂನಿವರ್ಸಿಟಿ ಬೀದರ್. ಓಕೆನಾ? ಸೊ ಟೋಟಲ್ ಎಷ್ಟಾಯ್ತು? 6 ಯೂನಿವರ್ಸಿಟೀಸ್ ಗಳಾಯ್ತು. ಆ 6 ಯೂನಿವರ್ಸಿಟೀಸ್ ಗಳಲ್ಲಿ 3 ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್, ಒಂದು ಅಗ್ರಿಕಲ್ಚರಲ್ ಅಂಡ್ ಹಾರ್ಟಿಕಲ್ಚರಲ್ ಯೂನಿವರ್ಸಿಟಿ, ಒಂದು ಹಾರ್ಟಿಕಲ್ಚರಲ್ ಯೂನಿವರ್ಸಿಟಿ, ಒಂದು ವೆಟರ್ನರಿ ಮತ್ತೆ ಫಿಶರೀಸ್ ಯೂನಿವರ್ಸಿಟಿ. ಸೊ ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಗಳು ಎಲ್ಲೆಲ್ಲಿವೆ ನೋಡಿ, ಬೆಂಗಳೂರು, ಹಾಸನ್, ಮಂಡ್ಯ, ರಾಯಚೂರು, ಮೈಸೂರು, ಕೊಪ್ಪಳ, ಬೆಳಗಾವಿ, ಕೋಲಾರ, ಬ್ಯಾಂಗ್ಳೂರು, ಬೀದರ್, ಬಾಗಲಕೋಟೆ, ಧಾರವಾಡ ಮತ್ತೆ ಶಿವಮೊಗ್ಗ. ಸೊ ಇಷ್ಟು ಎಕ್ಸಾಮಿನೇಷನ್ ಸೆಂಟರ್ಸ್ ಗಳಲ್ಲಿ ನಿಮಗೆ ಯಾವ್ದು ಕನ್ವೀನಿಯಂಟ್ ಆಗಿರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತಪ್ಪ ನೋಡಿ, ಎಕ್ಸಾಮಿನೇಷನ್ ಕಂಪ್ಲೀಟ್ಲಿ ಆಫ್ಲೈನ್ ಇರುತ್ತೆ. ಅಲ್ಲಿ ನೀವು ಕೆಲವು ಅಗ್ರಿಕಲ್ಚರ್ ಮತ್ತೆ ಬೇರೆ ಬೇರೆ ಫಾರ್ಮ್ ಸೈನ್ಸಸ್ ಕೋರ್ಸಸ್ ಗಳಲ್ಲಿ ಏನೇನು ಸ್ಪೆಸಿಮೆನ್ಸ್ ಗಳಿರುತ್ತೆ ಆ ಸ್ಪೆಸಿಮೆನ್ಸ್ ಗಳನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ ಅಷ್ಟೇ. ಓಕೆನಾ? ಅದ್ರ ಮೇಲೆ ಕಮೆಂಟ್ ಮಾಡೋದಾಗ್ಲಿ ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಆನ್ಸರ್ಸ್ ಗಳನ್ನ ಬರೆಯೋದಾಗ್ಲಿ ಅದು ಯಾವುದು ಕೂಡ ಇರೋದಿಲ್ಲ. ಜಸ್ಟ್ ಐಡೆಂಟಿಫಿಕೇಶನ್ ಮಾತ್ರ ಇರುತ್ತೆ, ಐಡೆಂಟಿಫೈ ಮಾಡಬೇಕು. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಕಂಪ್ಲೀಟ್ಲಿ ಆಫ್ಲೈನ್ ಮೋಡ್ ಇರುತ್ತೆ, ಪೆನ್ ಅಂಡ್ ಪೇಪರ್ ಮೋಡ್. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಟೋಟಲ್ 50 ಸ್ಪೆಸಿಮೆನ್ಸ್ ಗಳನ್ನ ಇಟ್ಟಿರ್ತಾರೆ. ಆ ಸ್ಪೆಸಿಮೆನ್ಸ್ ಗಳು ಯಾವ್ಯಾವ್ದು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಆ ಲಿಂಕ್ ಅನ್ನ. ಸೊ ನೋಡ್ಕೊಳ್ಳಿ. ಆ ಸ್ಪೆಸಿಮೆನ್ಸ್ ಗಳನ್ನ ನೀವು ಐಡೆಂಟಿಫೈ ಮಾಡಬೇಕು. ಒಂದು ಸ್ಪೆಸಿಮನ್ ಅನ್ನು ನೀವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿದ್ರೆ 4 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 50 ಸ್ಪೆಸಿಮೆನ್ಸ್ ಅಂತ ಹೇಳಿದ್ರೆ 200 ಮಾರ್ಕ್ಸ್ ಆಯ್ತು. ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಓಕೆನಾ? ಸೊ ಎಲಿಜಿಬಿಲಿಟಿ ಅಂತ ಹೇಳಿದ್ರೆ 200 ಮಾರ್ಕ್ಸ್ ಗೆ 100 ಮಾರ್ಕ್ಸ್ ನೀವು ಸ್ಕೋರ್ ಮಾಡಲೇಬೇಕು, ಆಗ ನೀವು ಎಲಿಜಿಬಲ್. ಬಟ್ ಆಕ್ಚುಲಿ ಒಂದು ಪ್ರಾಕ್ಟಿಕಲ್ ಕೋಟಾ ಮೇಲೆ ನೀವು ಅಗ್ರಿಕಲ್ಚರ್ ಎಕ್ಸಾಮಿನೇಷನ್ ಅಲ್ಲಿ ಸೀಟ್ ನ ತಗೊಳ್ಬೇಕು ಅಂತ ಹೇಳಿದ್ರೆ 160 to 180 ಸ್ಕೋರ್ ಮಾಡ್ಲೇಬೇಕಾಗತ್ತೆ. ನೋಡಿ ಯಾವ ತರ ಕ್ವಶನ್ ಕೇಳ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ.
ಪ್ಲಾಂಟ್ಸ್ಗಳಾದ್ರೆ ಲೈವ್ ಸ್ಪೆಸಿಮೆನ್ಸ್ಗಳು ಇಡ್ಬೋದು, ಅಥವಾ ಅನಿಮಲ್ಸ್ಗಳಾದ್ರೆ ಫೋಟೋಗ್ರಾಫರ್ನ ಇಡ್ಬೋದು. ನೋಡಿ ಕ್ವಶನ್ ಹೀಗೆ ಕೇಳ್ತಾರೆ, ಐಡೆಂಟಿಫೈ ದ ಫಾಲೋವಿಂಗ್ ಸ್ಪೆಸಿಮನ್. ಈ ಕೆಳಗಿನ ಮಾದರಿಯನ್ನ ಗುರುತಿಸಿ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಇರುತ್ತೆ. ಅದಕ್ಕೆ 4 ಆಪ್ಷನ್ಸ್ಗಳು ಕೂಡ ಇರುತ್ತೆ. ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ನಿಮಗೆ ಸರಿ ಅನ್ಸುತ್ತೆ ಅದನ್ನ ನಿಮಗೆ ಒಂದು OMR ಶೀಟ್ ಕೊಟ್ಟಿರ್ತಾರೆ. ಅದರಲ್ಲಿ ABCD ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಅಲ್ಲಿ ನಿಮಗೆ ಯಾವ್ದು ಸರಿ ಆಗುತ್ತೆ ಅದನ್ನ ನೀವು ಶೇಡ್ ಮಾಡಬೇಕು. ಅಂಡ್ ಇದಕ್ಕೆ ನಿಮ್ಮ ಹತ್ರ ಇರುವಂತ ಟೈಮು ಜಸ್ಟ್ 30 ಸೆಕೆಂಡ್ಸ್ ಮಾತ್ರ. ಓಕೆನಾ? ಈ ಎಕ್ಸಾಮ್ ನ ಬರೆಯೋದಕ್ಕೆ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಅವರು ಸೆಕೆಂಡ್ PUC ಅಥವಾ ಅದರ ಈಕ್ವಿವೆಲೆಂಟ್ ಎಕ್ಸಾಮಿನೇಷನ್ ನ ರೆಕಾಗ್ನೈಸ್ಡ್ ಬೋರ್ಡ್ ಇಂದ ಪಾಸ್ ಮಾಡಿರ್ಬೇಕು ವಿತ್ 50%. ಅಂಡ್ PCMB ಸಬ್ಜೆಕ್ಟ್ ಗಳನ್ನ ಆಪ್ಷನಲ್ಸ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರ್ಲೇಬೇಕು. ಓಕೆನಾ? ಅದ್ರ ಜೊತೆಗೆ ನೋಡಿ, ಯಾರಿಗೆ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರುತ್ತೋ ಅಂತ ಹೇಳಿದ್ರೆ ಅವರ ಪೇರೆಂಟ್ಸ್ ಜಮೀನನ್ನ ಹೊಂದಿರಬೇಕು. ಆ ಜಮೀನಿನಲ್ಲಿ ಬೆಳೆಯನ್ನ ಬೆಳಿತಾ ಇರಬೇಕು. ಜೊತೆಗೆ ಜಮೀನ್ ಇಲ್ಲ ಅಂತ ಹೇಳಿದ್ರೆ ಅವರು ಬೇರೆಯವರ ಜಮೀನಿನಲ್ಲಿ ವರ್ಕ್ ಮಾಡ್ತಾ ಇರಬೇಕು. ಸೊ ಸಿಂಪಲ್ ಆಗಿ ಅವರ ಒಂದು ಮೈನ್ ಇನ್ಕಮ್ ಅಗ್ರಿಕಲ್ಚರ್ ಇಂದ ಆಗಿರ್ಬೇಕು. ಸೊ ಅವರು ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನ ತಗೊಳ್ಬಹುದು. ಓಕೆನಾ? ಅದರ ಜೊತೆಗೆ ವೆರಿಫಿಕೇಶನ್ ಟೈಮ್ ಅಲ್ಲಿ ನೀವು ಅಗ್ರಿಕಲ್ಚರ್ ಕೋಟಾ ಮೇಲೆ ಏನಾದ್ರು ಅಪ್ಲೈ ಮಾಡಿದ್ರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಆ ಡಾಕ್ಯುಮೆಂಟ್ಸ್ ಗಳನ್ನ ಇವಾಗ್ಲೇ ರೆಡಿ ಮಾಡಿ ಇಟ್ಕೊಂಡಿರಿ. ನೋಡಿ, ಅದ್ರ ಜೊತೆಗೆ ಕೆಲವರು ಏನಂತ ಅನ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ನಾನು KCET ಎಕ್ಸಾಮಿನೇಷನ್ ಬರೆಯಲ್ಲ, ಡೈರೆಕ್ಟ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಪ್ಪು. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಜೊತೆಗೆ ನೀವು KCET ಎಕ್ಸಾಮಿನೇಷನ್ ಕೂಡ ಅಟೆಂಡ್ ಮಾಡಿರ್ಬೇಕಾಗತ್ತೆ. ಯಾಕಂದ್ರೆ ಅದರ ಮಾರ್ಕ್ಸ್ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ನೋಡಿ, ನಾನು ಮೆರಿಟ್ ಕ್ಯಾಲ್ಕುಲೇಷನ್ ನಾನು ತೋರಿಸ್ತಾ ಇದ್ದೀನಿ. ವೆಟರ್ನರಿ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಕೋರ್ಸಸ್ ಗಳಿಗಾದ್ರೆ ನಿಮ್ಮ KCET ಎಕ್ಸಾಮಿನೇಷನ್ ನ 50% ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅದರ 50% ಅನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ನೀವು ಅಗ್ರಿಕಲ್ಚರ್ ಮತ್ತೆ ಬೇರೆ ಬೇರೆ ಫಾರ್ಮ್ ಸೈನ್ಸಸ್ ಕೋರ್ಸಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳೋದಾದ್ರೆ ಸೆಕೆಂಡ್ PUC ಮಾರ್ಕ್ಸ್ ನ 25% KCET ಎಕ್ಸಾಮಿನೇಷನ್ ಮತ್ತೆ ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 50%, ಟೋಟಲ್ 100% ಅಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿರ್ತೀರಿ ಅದನ್ನ ಕನ್ಸಿಡರ್ ಮಾಡಿ ನಿಮ್ಮ ಮೆರಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಆಯ್ತಪ್ಪ ನಾನು ಫಾರ್ಮ್ ಸೈನ್ಸ್ ಕೋರ್ಸಸ್ ಗಳಲ್ಲಿ ನಾನು ಡಿಗ್ರಿಯನ್ನ ಮಾಡಿದೀನಿ ಅಥವಾ ಮಾಸ್ಟರ್ ಡಿಗ್ರಿಯನ್ನ ಮಾಡಿದೀನಿ, ನೆಕ್ಸ್ಟ್ ಏನೇನು ಕೆರಿಯರ್ ಆಪರ್ಚುನಿಟೀಸ್ ಗಳಿದೆ ಅಂತ ಕೇಳಿದ್ರೆ ನೋಡಿ, ಅಗ್ರಿಕಲ್ಚರ್ ಆಫೀಸರ್ಸ್ ಗಳಾಗಬಹುದು, ಸೀಡ್ ಇಂಡಸ್ಟ್ರೀಸ್ ಗಳಲ್ಲಿ ವರ್ಕ್ ಅನ್ನ ಮಾಡಬಹುದು, ಕ್ವಾಲಿಟಿ ಮ್ಯಾನೇಜರ್ ಗಳಾಗಬಹುದು, ಕಾಫಿ ಬೋರ್ಡ್ಸ್ ಗಳಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಮತ್ತೆ ಫರ್ಟಿಲೈಸರ್ಸ್ ಕಂಪನಿಗಳಲ್ಲಿ ಕೆಲಸ ಸಿಗುತ್ತೆ. ಅದ್ರ ಜೊತೆಗೆ ಫುಡ್ ಕ್ವಾಲಿಟಿ ಮ್ಯಾನೇಜರ್, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಆಫೀಸರ್ಸ್, ಪ್ರೊಫೆಸರ್ಸ್ ಗಳಾಗಬಹುದು, ಸೈಂಟಿಸ್ಟ್ ಗಳಾಗಬಹುದು. ಅದನ್ನ ಬಿಟ್ಟು ಇನ್ನೂ ಬೇರೆ ಬೇರೆ ಸ್ಟೇಟ್ ಗವರ್ಮೆಂಟ್ ಜಾಬ್ಸ್ ಗಳಿದೆ. ಆ ಸ್ಟೇಟ್ ಗವರ್ಮೆಂಟ್ ಜಾಬ್ಸ್ ಗಳನ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಫೀಸರ್, ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ಸ್ ಗಳು, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ಸ್, ಈ ತರದ ಬೇರೆ ಬೇರೆ ಸ್ಟೇಟ್ ಗವರ್ಮೆಂಟ್ ಜಾಬ್ಸ್ ಗಳಿದೆ. ಅದರ ಜೊತೆಗೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಗಳು ನೋಡಿ, ಅದನ್ನು ಕೂಡ ನಾನು ಇವಾಗ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಪರ್ಟಿಕ್ಯುಲರ್ ಎಕ್ಸಾಮ್ಸ್ ಗಳಿರುತ್ತೆ. ಆ ಎಕ್ಸಾಮ್ಸ್ ಗಳನ್ನ ನೀವು ಪಾಸ್ ಮಾಡ್ಕೊಂಡ್ರೆ ಈ ಒಂದು ಜಾಬ್ಸ್ ಗಳನ್ನ ನೀವು ತಗೊಳ್ಬಹುದು. ಸೊ ಇಷ್ಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನ ಕಂಪ್ಲೀಟ್ ಡೀಟೇಲ್ಸ್. ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.